ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಡಾಕ್ಟರ್ ಸಂಜನಾ ಮಹೇಶ್. ಇವತ್ತು ಒಂದು ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ಟಾಪಿಕ್ನ ನಿಮ್ಮ ಮುಂದೆ ತೊಗೊಬಂದಿದ್ದೀನಿ. ಅದೇನಪ್ಪ ಅಂತ ಅಂದರೆ ಹಾರ್ಟ್ ಅಟ್ಯಾಕ್ ಅಂದರೆ ಏನು ಮತ್ತು ಕಾರ್ಡಿಯಾಕ್ ಅರೆಸ್ಟ್ ಅಂದರೆ ಏನು ಅಂತ. ಈ ಹಾರ್ಟ್ ಅಟ್ಯಾಕ್ ಮತ್ತು ಕಾರ್ಡಿಯಾಕ್ ಅರೆಸ್ಟ್ ಇವೆರಡರ ಮಧ್ಯೆ ಇರುವ ಡಿಫ್ರೆನ್ಸಸ್ ಏನು ಅಂತ ನಿಮಗೆ ಈ ವಿಡಿಯೋದಲ್ಲಿ ಡೀಟೇಲಾಗಿ ಮತ್ತು ಈಸಿಯಾಗಿ ಹೇಳ್ತೀನಿ, ಓಕೆನಾ? ಫಸ್ಟ್ ಆಫ್ ಆಲ್ ಏನಪ್ಪ ಅಂತ ಅಂದರೆ, ನೀವು ರೋಡಲ್ಲಿ ಹೋಗ್ತಿರ್ತೀರ. ಆವಾಗ ಆ ಮೂಮೆಂಟಲ್ಲಿ ಏನಾಗುತ್ತೆ ಅಂದರೆ, ಒಂದೊಂದು ಸತಿ ಒಬ್ಬ ಮನುಷ್ಯ ಕುಸಿದು ಬಿದ್ದಿರೋದನ್ನ ನೀವು ತುಂಬ ಸತಿ ನೋಡಿರ್ಬೋದು. ಆವಾಗ ನೀವು ಏನಂತ ಅನ್ಕೋತೀರಾ ಅಂದರೆ, ಹಾಂ, ಈ ಮನುಷ್ಯನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಅನ್ಕೋತೀರ. ಆದರೆ ನಿಜವಾಗ್ಲೂ ಅವನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆಯಾ ಅಥವಾ ಕಾರ್ಡಿಯಾಕ್ ಅರೆಸ್ಟ್ ಆಗಿದೆಯಾ ಅಂತ ನಿಮಗೆ ಗೊತ್ತಿರೋದಿಲ್ಲ. ಸೊ ಇದ್ರ ಬಗ್ಗೆನೇ ನಾನು ಇವತ್ತು ಡೀಟೇಲಾಗಿ ಮತ್ತು ನಿಮಗೆ ಅರ್ಥ ಆಗೋ ಥರ ಈಸಿಯಾಗಿ ಹೇಳ್ತೀನಿ. ಅದಕ್ಕೋಸ್ಕರ ನೀವೇನು ಮಾಡಬೇಕಪ್ಪ ಅಂದರೆ, ಈ ವಿಡಿಯೋವನ್ನು ಕಂಪ್ಲೀಟಾಗಿ ಕೊನೆಯ ತನಕ ನೋಡಬೇಕಾಗತ್ತೆ, ಓಕೆನಾ? ಇವಾಗ ಸ್ಟಾರ್ಟ್ ಮಾಡ್ತೀನಿ, ಬನ್ನಿ. ಓಕೆ, ಫಸ್ಟ್ ಆಫ್ ಆಲ್ ಹಾರ್ಟ್ ಅಟ್ಯಾಕ್ ಅಥವಾ ಮೆಡಿಕಲ್ ಟರ್ಮಿನಾಲಜಿ ಪ್ರಕಾರ ಮಯೋಕಾರ್ಡಿಯಲ್ ಇನ್ಫ್ರಾಕ್ಷನ್ ಇದಂದರೆ ಏನು? ನಾರ್ಮಲಾಗಿ ನಮ್ಮೆಲ್ಲರ ಹಾರ್ಟಲ್ಲಿ ಬ್ಲಡ್ ಸಪ್ಲೈ ಆಗ್ತಾನೆ ಇರುತ್ತೆ. ಒಂದೊಂದು ಸತಿ ಏನಪ್ಪ ಆಗುತ್ತೆ ಅಂತ ಅಂದರೆ, ಒಂದು ಪಾರ್ಟ್ ಆಫ್ ದಿ ಹಾರ್ಟಲ್ಲಿ ಈ ಬ್ಲಡ್ ವೆಸಲ್ಸ್, ಈ ಯಾವ ಬ್ಲಡ್ ವೆಸಲ್ಸ್ ಹಾರ್ಟಿಗೆ ಬ್ಲಡ್ ಸಪ್ಲೈ ಮಾಡ್ತಿರುತ್ತೋ ಆ ಪಾರ್ಟ್ ಆಫ್ ದಿ ಬ್ಲಡ್ ವೆಸಲ್ಸ್ ಬ್ಲಾಕ್ ಆಗಿರುತ್ತೆ. ಅದು ಯಾವುದರಿಂದ ಆಗಿರುತ್ತೆ ಅಂತ ಅಂದರೆ, ನಾರ್ಮಲಾಗಿ ಆ ಏರಿಯಾದಲ್ಲಿ ಕೊಲೆಸ್ಟ್ರಾಲ್ ಅಕ್ಯುಮುಲೇಷನ್ ಜಾಸ್ತಿ ಇದ್ದರೆ ಆವಾಗ ಆ ಪಾರ್ಟ್ ಆಫ್ ದಿ ಹಾರ್ಟಲ್ಲಿ ಬ್ಲಡ್ ಸಪ್ಲೈ ಬ್ಲಾಕ್ ಆಗುತ್ತೆ. ಸೊ ಈ ಥರ ಸಿಚುವೇಷನ್ಸಲ್ಲಿ ಏನಾಗುತ್ತೆ ಅಂತ ಅಂದರೆ, ಆ ಪಾರ್ಟ್ ಆಫ್ ದಿ ಹಾರ್ಟಿಗೆ ಆಕ್ಸಿಜನ್ ಕರೆಕ್ಟಾಗಿ ರೀಚ್ ಆಗಲ್ಲ, ಯಾಕಂದರೆ ಅದು ಆಲ್ರೆಡಿ ಒಂದು ಪಾರ್ಟ್ ಆಫ್ ದಿ ಹಾರ್ಟ್ ಬ್ಲಾಕ್ ಆಗಿರುತ್ತೆ. ಸೊ ಈ ಥರ ಪೇಷಂಟ್ ಆದಾಗ ಆ ಪೇಷಂಟಿಗೆ ಕಂಪ್ಲೀಟಾಗಿ ಹಾರ್ಟ್ ಬ್ಲಾಕ್ ಆಗಿಲ್ಲ. ಇದನ್ನು ನೆನ್ಪಿಟ್ಕೊಳ್ಳಿ. ಈ ಹಾರ್ಟ್ ಅಟ್ಯಾಕ್ ಅಥವಾ ಮಯೋಕಾರ್ಡಿಯಲ್ ಇನ್ಫ್ರಾಕ್ಷನ್ ಪೇಷಂಟಲ್ಲಿ ಹಾರ್ಟ್ ಕಂಪ್ಲೀಟಾಗಿ ಬ್ಲಾಕ್ ಆಗಿಲ್ಲ. ಸೊ ಈ ರೀಸನಿಂದ ಏನಂತ ಅಂದರೆ, ಆ ಪೇಷಂಟಿಗೆ ಪೇಯ್ನ್ ಬಂದರೂ ಕೂಡ ಆ ಪೇಷಂಟ್ ಮಾತಾಡ್ಬೋದು ಮತ್ತು ನಮ್ಮೆಲ್ಲರ ಹೆಲ್ಪ್ ಕೇಳ್ಬೋದು. ಇದೇ ಮಯೋಕಾರ್ಡಿಯಲ್ ಇನ್ಫ್ರಾಕ್ಷನ್ ಅಥವಾ ಹಾರ್ಟ್ ಅಟ್ಯಾಕ್. ಸೊ ಪೇಷಂಟ್ ಈಸ್ ಕಾನ್ಷಿಯಸ್. ಓಕೆ ಸ್ನೇಹಿತರೆ, ಇವಾಗ ನಿಮಗೆ ಅರ್ಥ ಆಯಿತು ಹಾರ್ಟ್ ಅಟ್ಯಾಕ್ ಅಂದರೆ ಏನು ಅಂತ. ಇವಾಗ ಹಾರ್ಟ್ ಅಟ್ಯಾಕ್ಗೆ ಬರುವ ಲಕ್ಷಣಗಳು ಅಥವಾ ಸಿಂಪ್ಟಮ್ಸ್ ಏನಪ್ಪ ಅಂತ ಅಂದರೆ, ಫಸ್ಟ್ ಆಫ್ ಆಲ್ ಎಲ್ಲರೂ ಗೊತ್ತಿರೋ ಹಾಗೆ ಎದೆಗೆ ಒತ್ತಡ ಜಾಸ್ತಿ ಆಗುತ್ತೆ, ಎದೆ ನೋವು ಬರುತ್ತೆ ಮತ್ತು ಆ ನೋವು ಕೈಗೆ, ಭುಜಕ್ಕೆ ಅಥವಾ ಬೆನ್ನಿಗೂ ರೀಚ್ ಆಗ್ಬೋದು. ಮತ್ತು ಉಸಿರಾಟದ ತೊಂದರೆ, ಬ್ರೀತಿಂಗ್ ಪ್ರಾಬ್ಲಮ್ಸು ಆಗುತ್ತೆ. ಇಲ್ಲ ಅಂತ ಅಂದರೆ ತುಂಬ ಬೆವರು ಜಾಸ್ತಿ ಬರುತ್ತೆ. ಇದೆಲ್ಲ ಹಾರ್ಟ್ ಅಟ್ಯಾಕಿಗೆ ಇರುವಂತಹ ಇಂಪಾರ್ಟೆಂಟ್ ಸಿಂಪ್ಟಮ್ಸ್, ನಿಮಗೆಲ್ಲರೂ ಗೊತ್ತಿರಬೇಕಾದ ಸಿಂಪ್ಟಮ್ಸ್. ಸೊ ಇದೇ ಹಾರ್ಟ್ ಅಟ್ಯಾಕ್. ಓಕೆ, ಇವಾಗ ಕಾರ್ಡಿಯಾಕ್ ಅರೆಸ್ಟ್ ಅಂದರೆ ಏನು ಅಂತ ನಿಮಗೆ ಈಸಿಯಾಗಿ ಹೇಳ್ತೀನಿ ಸ್ನೇಹಿತರೆ. ಕಾರ್ಡಿಯಾಕ್ ಅರೆಸ್ಟ್ ಅಂತ ಅಂದರೆ ನಮ್ಮ ಹೃದಯದ ಎಲೆಕ್ಟ್ರಿಕಲ್ ಸಿಸ್ಟಮನ್ನು ಕಂಪ್ಲೀಟಾಗಿ ಬ್ಲಾಕ್ ಮಾಡುತ್ತೆ. ಸೊ ಕಂಪ್ಲೀಟಾಗಿ ನಮ್ಮ ಹಾರ್ಟ್ ಬ್ಲಾಕ್ ಆಗಿ ಪೇಷಂಟಿಗೆ ಏನಾಗುತ್ತೆ ಅಂತ ಅಂದರೆ, ಯಾವುದೇ ತರಹದ ಪ್ರಜ್ಞೆಯೇ ಇರೋದಿಲ್ಲ, ಉಸಿರಾಟನೂ ಇರೋದಿಲ್ಲ. ಇನ್ ಕೇಸ್ ಉಸಿರಾಟ ಇದ್ದರೂ ಕೂಡ ಅದು ಸಾಮಾನ್ಯವಾಗಿ ಇರೋದಿಲ್ಲ. ಇದು ತುಂಬ ಎಮರ್ಜೆನ್ಸಿ ಸಿಚುಯೇಷನ್. ಈ ಸಿಚುಯೇಷನ್ಸಲ್ಲಿ ಏನು ಮಾಡಬೇಕಪ್ಪ ಅಂದರೆ, ಇಮ್ಮಿಡಿಯೇಟಾಗಿ CPR ಸ್ಟಾರ್ಟ್ ಮಾಡಲೇಬೇಕಾಗತ್ತೆ ಮತ್ತು ಡಾಕ್ಟರಿಗೆ ಕಾಲ್ ಮಾಡಿ ಈ ಪೇಷಂಟ್ ಬಗ್ಗೆ ರಿಪೋರ್ಟ್ ಮಾಡಲೇಬೇಕಾಗತ್ತೆ. ಇದೇ ಕಾರ್ಡಿಯಾಕ್ ಅರೆಸ್ಟ್. ಓಕೆ, ಇವಾಗ ನಿಮಗಿನ್ನೂ ಈಸಿಯಾಗಿ ಹಾರ್ಟ್ ಅಟ್ಯಾಕ್ ಅಂದರೆ ಏನು ಮತ್ತು ಕಾರ್ಡಿಯಾಕ್ ಅರೆಸ್ಟ್ ಅಂದರೆ ಏನು ಅಂತ ಈಸಿಯಾಗಿ ಹೇಳಬೇಕು ಅಂತ ಅಂದರೆ, ಹಾರ್ಟ್ ಅಟ್ಯಾಕ್ ಅಂದರೆ ನಮಗೆ ನಮ್ಮ ಹಾರ್ಟಲ್ಲಿ ಬ್ಲಡ್ ಫ್ಲೋ ಆಗ್ತಿರೋವಂಥ ಒಂದು ದಾರಿ ಅದು ಸಡನ್ನಾಗಿ ಸ್ಟಾಪ್ ಆಗುತ್ತೆ. ಇಲ್ಲಿ ಬರೀ ಒಂದು ಪಾರ್ಟ್ ಆಫ್ ದಿ ಹಾರ್ಟ್ ಮಾತ್ರ ಬ್ಲಾಕ್ ಆಗಿರುತ್ತೆ. ಪೇಷಂಟ್ ಎಲ್ಲ ಮಾತಾಡ್ಬೋದು, ಪೇಷಂಟ್ ನಮಗೆ ಇಮಿಡಿಯೇಟಾಗಿ ಹೆಲ್ಪ್ ಮಾಡಿ ಅಂತ ಹೇಳ್ಬೋದು. ಆದರೆ ಕಾರ್ಡಿಯಾಕ್ ಅರೆಸ್ಟ್ ಅಂತ ಅಂದರೆ ಇಲ್ಲಿ ಕಂಪ್ಲೀಟಾಗಿ ಹಾರ್ಟಿನ ಬಡಿತ ನಿಲ್ಲುತ್ತದೆ. ಓಕೆ, ಕಂಪ್ಲೀಟಾಗಿ ಹಾರ್ಟ್ ಬೀಟ್ ಆಗೋದೇ ಇಲ್ಲ. ಸೊ ಪೇಷಂಟಿಗೆ ಪ್ರಜ್ಞೆ ಅಂತ ಇರೋದಿಲ್ಲ.
ಇದೇ ಮೇಯ್ನ್ ಡಿಫ್ರೆನ್ಸ್ ಹಾರ್ಟ್ ಅಟ್ಯಾಕಿಗೂ ಮತ್ತು ಕಾರ್ಡಿಯಾಕ್ ಅರೆಸ್ಟಿಗೂ. ನಿಮಗೆ ಈ ವಿಡಿಯೋ ಕಂಪ್ಲೀಟಾಗಿ ಅರ್ಥ ಆಗಿದೆ ಅಂತ ಅಂದ್ಕೋತೀನಿ. ನಿಮಗೆ ಇದೇ ಥರ ಒಂದು ಇನ್ಫಾರ್ಮೇಷನ್ಸ್ ಬೇಕು ಅಂತ ಅಂದರೆ ನಮ್ಮ ಚಾನಲ್ನ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ನಿಮಗೆ ಸಿಗ್ತೀನಿ. ಧನ್ಯವಾದಗಳು.